ಜ್ಯೋತಿಷಿ ಮಾಡಿದ್ದು ಅಸಭ್ಯ ವರ್ತನೆ. ಒಂದು ಹೆಣ್ಣಿನ ಸಾವಾಸವನ್ನ ಮಾಡಿ ಅದೇನೇನೆಲ್ಲ ಅನುಭವಿಸಿದ್ರು ಗೊತ್ತಾ? ಬಾಯತ್ರೆ ಶುಕ್ಲಾಂಬರಧರಂ ಅಂತ ಹೇಳ್ತಾ ಇದ್ದಂತಹ ಸ್ವಾಮೀಜಿ ಕೊಲೆ ಮಾಡಿದ ಹೇಗೆ? ಇದೇ ಹೊತ್ತಿನ ವಿಶೇಷ. ಕಾಮಲಾಕರ್ ನಿತ್ಯ ಪೂಜೆ. ನಾನು ಕಾವ್ಯ ಹೆಗಡೆ. ಮೈ ಮೇಲೆ ಕಾವಿ ರುದ್ರಾಕ್ಷಿ, ಹಣೆ ಮೇಲೆ ಕುಂಕುಮ, ಜ್ಯೋತಿಷ ಹೇಳುವ ಬಾಯಲ್ಲಿ ಆಂಟಿ ಆಂಟಿ ಪ್ರೀತ್ಸೆ ಪ್ರೀತ್ಸೆ ಹಾಡು. ಯಾಕೆ ಇಲ್ಲದೆ ಆಕೆ ಇಲ್ಲದೆ ಈತನಿಲ್ಲವೇ ಇಲ್ಲ. ಆಂಟಿಯನ್ನ ನೋಡದೆ ನಿದ್ದೆ ಬರಲ್ಲ. ಆಂಟಿ ಮೈಮಾಟಕ್ಕೆ ಕಾವಿಯನ್ನೇ ಮರೆತಂತಹ ಭಟ್ ಗುರೂಜಿ. ಆಕೆಯ ನಗುವಿಗೆ ಕ್ಲೀನ್ ಬೋರ್ಡ್ ಆಗ್ಬಿಟ್ರು ಖ್ಯಾತ ಜ್ಯೋತಿಷಿ. ಕಾರವಾರದ ಆಂಟಿ ಜೊತೆ ಖ್ಯಾತ ಜ್ಯೋತಿಷಿ ಪಲ್ಲಂಗದಾಟ. ಖ್ಯಾತ ಜ್ಯೋತಿಷಿಯ ಕಾಮದಾಟ ಸ್ಪೇನ್ ನ್ಯೂಸ್ನಲ್ಲಿ ಭಠಾಬೈಲು. ಕಾವಿ ಯಾಕ ಕೇಳ್ತಾರೆ? ಎಲ್ಲವನ್ನು ಬಿಟ್ಟು ಸನ್ಯಾಸಿಯನ್ನ ಆಗಿದ್ದೇನೆ ಅಂತ ಹೇಳಿ ಕಾವಿ ಹಾಕಿ ದೀಕ್ಷೆಯನ್ನ ತೆಗೆದುಕೊಳ್ತಾರೆ. ಆದ್ರೆ ಈಗ ಹಾದಿ ಬೀದಿಯಲ್ಲಿ ಹೋಗೋರೆಲ್ಲ ಜ್ಯೋತಿಷ್ಯ ಹೇಳ್ತೀನಿ ಅಂತ ಕೂತ್ಕೊಂಡ್ರೆ ಹಿಂಗೆ ಆಗೋದು. ಮನಸ್ಸಲ್ಲಿರುವಂತಹ ಕಾಮರಾಸೆಯನ್ನ, ಮನಸ್ಸಿನಲ್ಲಿರುವಂತಹ ತುಮುಲವನ್ನ, ಮನಸ್ಸಿನಲ್ಲಿರುವಂತಹ ಆಸೆಯನ್ನ, ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದ್ದವನು ಸ್ವಾಮಿ ಆಗಬೇಕು, ಇಲ್ಲ ಸುಮ್ಮನೆ ಹೋಗಿ ಮದುವೆ ಆಗಬೇಕು. ಖ್ಯಾತ ಟಿವಿಗಳಲ್ಲೆಲ್ಲ ಬಂದು ಈ ವರ್ಷದ ಭವಿಷ್ಯ ಮೇಷ ರಾಶಿಗೆ ಅಂತ ಹೇಳಿ ರಾಶಿ ಭವಿಷ್ಯವನ್ನ ಹೇಳ್ತಾ ಇದ್ದಂತಹ ಸ್ವಾಮಿ. ಆತ ಮಾಡಿದ ಮಿಸ್ಟೇಕ್ ಏನು ಗೊತ್ತಾ? ಕಂಡಲ್ಲಿ ಹೋಗಿ ಕಣ್ಣು ಹೊಡೆದಿದ್ದು, ಒಂದು ಆಂಟಿನ ಪಟಾಯಿಸಿದ್ದು. ಹೋದ್ರೆ ಹೋಗ್ಲಿ, ಯಾವುದೋ ಹುಡುಗಿನ ಲವ್ ಮಾಡಿದ್ದ ಅಂತಂದ್ರೆ ಮದುವೆ ಮಾಡ್ಬಿಡ್ಬೋದಿತ್ತು. ಆದರೆ ಕಮಲಾಕರ್ ಭಟ್ ಮಾಡಿರುವಂತಹ ಕೆಲಸವನ್ನ ನೋಡಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಆತನ ವಿಭೂತಿ, ಆತನ ರುದ್ರಾಕ್ಷಿ, ಆತನ ವೇಷ, ಆತನ ಭೂಷಣವನ್ನ ನೋಡಿದ್ರೆ ಯಾರು ಕೂಡ ಅಯ್ಯಯ್ಯೋ ಸ್ವಾಮಿ ಹೀಗೆಲ್ಲ ಮಾಡಿದ್ರಾ ಅಂತ ಹೇಳಿ ಕೇಳ್ತಾರೆ. ಆದ್ರೆ ಅದೇನೋ ಹೇಳ್ತಾರಲ್ಲ, ಮನಸ್ಸು ಮಗು ತರ ಇಲ್ಲದೆ ಮುಖ ಮಗು ತರ ಇದ್ದು ಮನಸ್ಸು ರಾಕ್ಷಸನ ತರ ಇರುತ್ತೆ ಅಂತ ಹೇಳಿ ಆ ರೀತಿ ಆಯ್ತು ಕಾಮಿ ಸ್ವಾಮಿಯ ವಿಚಾರ. ಈಕೆ ನೋಡ್ಲಿಕ್ಕೆ ಸುಂದರಿ, ಸೊಂಟ ಬಳಕಿ ಡ್ಯಾನ್ಸ್ ಮಾಡ್ತಾ ಟಿಕ್ ಟಾಕ್ ಮಾಡ್ತಾ ಸಖತ್ತಾಗಿ ಕಾಣುವಂತಹ ಹುಡುಗಿ. ಅಯ್ಯಯ್ಯೋ ಹುಡುಗಿ ಅಲ್ಲ ಬಿಡ್ರೆ, ಆಂಟಿ. ಆಂಟಿ ಆಂಟಿ ಪ್ರೀತ್ಸೆ ಅಂತ ಹೇಳಿ ಸ್ವಾಮಿ ಸುತ್ತಿದ್ದು. ಆಕೆಯೂ ಕೂಡ ದುಡ್ಡನ್ನ ನೋಡಿದ್ಲೋ, ಮನ್ಸನ್ನ ನೋಡಿದ್ಲೋ, ಅಥವಾ ಇನ್ನೇನ್ ನೋಡಿದ್ಲೋ ಗೊತ್ತಿಲ್ಲ. ಆದ್ರೆ ನಿಜಕ್ಕೂ ಕೊನೆಗೆ ಅಂತ್ಯವಾಗಿದ್ದು ಇವರಿಬ್ಬರ ಲವ್ ಸ್ಟೋರಿ ಒಂದು ಕೊಲೆಯ ಮೂಲಕ. ಪತಿಗೆ ಕೈ ಕೊಟ್ಟು ಕಮಲಾಕರ್ ಭಟ್ ಜೊತೆಗೆ ಪಲ್ಲಂಗ ಏರಿದ್ಲು ಆಂಟಿ. ಮಿನಿ ಸ್ಕರ್ಟು, ಸೊಂಟ ಕಾಣೋ ರೀತಿಯಲ್ಲಿ ಬಟ್ಟೆ, ಇವೆಲ್ಲವೂ ಕೂಡ ಸ್ವಾಮಿಯನ್ನ ಅಟ್ರಾಕ್ಟ್ ಮಾಡಿಬಿಡ್ತು. ಎಲ್ಲೋ ಒಂದ್ ಕಡೆ ಶಿವ ಅಂತ ಕೂತ್ಕೊಂಡು ಜ್ಞಾನವನ್ನ ಮಾಡ್ತಾ ಇದ್ದಂತಹ ಸ್ವಾಮೀಜಿಗೆ ಮೂರನೇ ಕಣ್ ತೆರೆದಂಗಾಯ್ತು, ಏನೂ ಗೊತ್ತಿಲ್ಲ. ಆತ ಸೀದಾ ಆಂಟಿ ಜೊತೆಗೆ ಲೈಫ್ ಲಾಂಗ್ ಇರಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಹೊಟ್ಟಿದ್ದ. ಇಲ್ಲಿ ಮಧ್ಯ ಬಂದವರು ಯಾರು ಗೊತ್ತಾ? ಮಧ್ಯ ಬಂದವರು ಆಂಟಿಯ ಗಂಡ. ಚಿಕ್ಕ ಮಕ್ಕಳಿದ್ರು ಕೂಡ ಆಂಟಿ ಯಾರೇ ಅಂದಿಲ್ಲ. ನಾನಾಯ್ತು, ನನ್ನ ಲೈಫ್ ಸ್ಟೈಲ್ ಆಯ್ತು, ನಾನಾಯ್ತು, ನನ್ನ ದುಡ್ಡಾಯ್ತು, ನಾನಾಯ್ತು, ನನ್ನ ಸ್ವಾಮೀಜಿ ಆಯ್ತು ಅಂತ ಹೇಳಿ ಸಖತ್ತಾಗಿ ಮೋಜು ಮಾಡಿದ್ದೇ ಮಾಡಿದ್ದು. ಜ್ಯೋತಿಷಿ ಹತ್ರ ಇರುವಂತಹ ದುಡ್ಡಿನ ಮೇಲೆ ಆಸೆ ಪಟ್ಲೋ ಅಥವಾ ಜ್ಯೋತಿಷಿಯನ್ನೇ ಆಸೆ ಪಟ್ಲೋ ಗೊತ್ತಿಲ್ಲ. ಬೇಕಾಗಿದ್ದು ಮಾತ್ರ ಕಮಲಾಕರ್ ಭಟ್.
ಇವರಿಬ್ಬರ ಟ್ರೂ ಲವ್ ಸ್ಟೋರಿಗೆ ಎಂಡ್ ಹೆಂಗ್ ಸಿಕ್ತು ಅಂತಂದ್ರೆ ಒಂದು ಕೊಲೆಯ ಮೂಲಕ. ಸಂಸಾರ ಮಾಡ್ಕೊಂಡು ಗಂಡನ ಜೊತೆಗೆ ಮಕ್ಕಳ ಜೊತೆಗೆ ಇರೋದು ಬಿಟ್ಟುಬಿಟ್ಟು ಆಂಟಿ ತನ್ನ ವಯಸ್ಸಿಗೆ ಮೀರಿದಂತಹ ಕೆಲಸವನ್ನು ಮಾಡ್ಲಿಕ್ಕೆ ಹೋದ್ರು. ಚೆನ್ನಾಗಿರುವಂತಹ ಸಂಸಾರಕ್ಕೆ ಈಕೆಯೇ ಎಳ್ಳು ನೀರು ಬಿಟ್ಲು. ಮದುವೆಯಾಗಿ ಇಬ್ಬರ ಮಕ್ಕಳಿದ್ರು ಕೂಡ ಆಂಟಿಗಿಲ್ಲ ಚಿಂತೆ, ಗಂಡನ ಜೊತೆ ನಿತ್ಯ ವಿರಸ. ಮದುವೆಯಾಗಿ ಇಬ್ಬರು ಮಕ್ಕಳಿದ್ರು ಆಂಟಿಗಿಲ್ಲ ಚಿಂತೆ, ಗಂಡನ ಜೊತೆ ನಿತ್ಯ ವಿರಸ, ಜ್ಯೋತಿಷಿಯೊಂದಿಗೆ ಸರಸ. ಸಿದ್ದಾಪುರದ ಖ್ಯಾತ ಜ್ಯೋತಿಷಿಯ ಮೇಲೆ ಆಂಟಿಯ ಕಟ್. ಮಹಿಳೆ ಲವ್ವಿ ಡವಿ ಪತಿಯನ್ನ ಬಿಟ್ಟು ಕಮಲಾಕರ್ ಭಟ್ ಹಿಂದೆ ಹೋಗಿರುವಂತಹ ಆಂಟಿ 6 ತಿಂಗಳು ಕಮಲಾಕರ್ ಭಟ್ ಜೊತೆಗೆ ಆಂಟಿ ವಾಸ. ಜ್ಯೋತಿಷಿ ಜೊತೆ ಇದ್ದುಕೊಂಡೇ ಪತಿಗೆ ಹಾಕಿದ್ಲು ಸ್ಕೆಚ್. ಆಂಟಿ ಜ್ಯೋತಿಷಿ ಕಾಮದಾಟ ಹೊರಹಾಕಿದ್ಲು ಮಗಳು. ಮದುವೆಯಾಗಿ ಇಬ್ಬರು ಮಕ್ಕಳಿದ್ರು ಕೂಡ ಆಂಟಿಗೆ ಚಿಂತೆನೇ ಇರಲಿಲ್ಲ. ಎಲ್ಲ ಹಾಯ್ ಬಾಯ್ ಅಂತ ಹೇಳಿ ದುಡ್ಡು ಉಡಾಯಿಸೋ ಕಡೆಗೆ ಕಣ್ಣಿಟ್ಟಿರುವಂತಹ ಆಂಟಿ ಗಂಡನಿಗೆ ನಿತ್ಯವೂ ಕೂಡ ಬೈತಿದ್ಲಂತೆ. ಗಂಡನ ಜೊತೆಗೆ ಮುನಿಸಾಗಿತ್ತಂತೆ. ಗಂಡನ ಜೊತೆಗೆ ಮಲಗ್ತಾನೂ ಇರಲಿಲ್ಲ ಅನ್ನೋದು ನಮಗ್ ಸಿಕ್ಕಿರುವಂತಹ ಸುದ್ದಿ. ಜ್ಯೋತಿಷಿಯೊಂದಿಗೆ ಸರಸ, ಗಂಡನ ಜೊತೆ ನಿತ್ಯ ವಿರಸ. ಸಿದ್ದಾಪುರದ ಖ್ಯಾತ ಜ್ಯೋತಿಷಿಯ ಜೊತೆ ಮಹಿಳೆ ಲವ್ವಿ ಡವಿ ಶುರು ಮಾಡ್ಕೊಂಡಿದ್ಲು. ಪತಿಯನ್ನ ಬಿಟ್ಟು ಕಮಲಾಕರ್ ಭಟ್ ಹಿಂದೆ ಹೋಗಿರುವಂತಹ ಆಂಟಿ 6 ತಿಂಗಳು ಕಮಲಾಕರ್ ಭಟ್ ಜೊತೆಗೆ ಆಂಟಿ ವಾಸವಾಗಿದ್ಲಂತೆ. ಈ ಕಡೆ ಮಕ್ಕಳ ಚಿಂತೆ ಇಲ್ಲ, ಆ ಕಡೆ ಗಂಡನ ಚಿಂತೆ ಇಲ್ಲ, ಆ ಕಡೆ ಯಾರ ಚಿಂತೆಯೂ ಇಲ್ಲ. ತಾನಾಯ್ತು, ತನ್ನ ಖಾವಿ ಆಯ್ತು ಅಂತ ಹೇಳಿ ಜ್ಯೋತಿಷಿ ಜೊತೆ 6 ತಿಂಗಳು ಇದ್ಲಂತೆ. ಪತಿಯನ್ನ ಬಿಟ್ಟು ಕಮಲಾಕರ್ ಭಟ್ ಹಿಂದೆ ಹೋಗಿರುವಂತ ಆಂಟಿ ಜ್ಯೋತಿಷಿ ಜೊತೆ ಇದ್ಕೊಂಡೆ ಪತಿಗೆ ಹಾಕ್ಬಿಟ್ಲು ದೊಡ್ಡ ಸ್ಕೆಚ್. ಆಂಟಿ ಜ್ಯೋತಿಷಿ ಕಾಮದಾಟ ಹೊರಹಾಕಿರುವಂಥದ್ದು ಆ ಪುಟಾಣಿ ಮಗಳು. ಅದು ಹೇಗೆ ಕಾಮಿಯ ನಿಜವಾದ ಮುಖವನ್ನ ಮಗಳು ಹೊರಗೆ ಹಾಕಿದ್ಲು ಅನ್ನೋದನ್ನ ಬಿಡಿ ಬಿಡಿಯಾಗಿ ಹೇಳ್ತಾ ಹೋಗ್ತೇವೆ. ನೀವು ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತಹ ವ್ಯಕ್ತಿಯ ಬಗ್ಗೆನೇ ನಾನು ಆಗ್ಲಿಂದ ಹೇಳ್ತಾ ಇರುವಂಥದ್ದು. ಯಾರೇ ವ್ಯಕ್ತಿ? ಈತನೇ ಕಾಮಿ ಸ್ವಾಮಿ. ಎಸ್, ಈತನ ಹೆಸರು ಕಮಲಾಕರ್ ಭಟ್ ಅಂತ ಹೇಳಿ. ಇವರು ತುಂಬಾ ಕಡೆಯಲ್ಲಿ ನೀವು ನೋಡ್ತಾ ಇರ್ತೀರಾ. ಯಾವುದೋ ಒಂದು ಅವರ ಯೂಟ್ಯೂಬ್ ಚಾನಲಲ್ಲೋ ಮತ್ತೊಂದು ಚಾನಲಲ್ಲೋ ಅವ್ರು ಕಾಣ್ತಾ ಇರ್ತಾರೆ. ನಿಮಗೆ ಶನಿ ದೋಷ ಇದೆಯಾ, ನಿಮಗೆ ಗುರುಬಲ ಇದೆ, ನಿಮಗೆ ಶುಕ್ರ ದಶೆ ಇದೆ, ನಿಮಗೆ ಅದಿದೆ, ನಿಮಗಿದಿದೆ, ಶಾಂತಿ ಮಾಡಿಸಿ ಅಂತ ಹೇಳಿ ಶುಕ್ಲಾಂಬರಧರಂ ಅಂತಿದ್ರು. ಇವಾಗ ಆಂಟಿ ಜೊತೆಗೆ ಸೇರಿ ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ. ನಿಜಕ್ಕೂ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡ್ಬಿಟ್ಟಿದ್ರೆ ಚೆನ್ನಾಗಿರೋದು. ಕಾವಿ ಸ್ವಾಮಿನೂ ಅವರ ಕೆಲಸ ಏನು? ಜ್ಯೋತಿಷ್ಯ ಹೇಳೋದು, ಭವಿಷ್ಯ ಹೇಳೋದು. ಸೂರ್ಯ ಯಾವ ದಿಕ್ಕಲ್ಲಿ ಹುಟ್ಟುತ್ತಾನೆ, ಯಾವ ದಿಕ್ಕಲ್ಲಿ ಮುಳುಗ್ತಾನೆ, ಯಾವ ದಿಕ್ಕಿಗೆ ಹುಟ್ಟಿದ್ರೆ ಯಾವ ರಾಶಿಗೂ ಒಳ್ಳೆಯದು, ಎಷ್ಟು ಸಂಖ್ಯೆಯಲ್ಲಿ ಹುಟ್ಟಿದ್ರೆ ಅವ್ರಿಗೆ ಒಳ್ಳೆಯದು, ಗುರುಬಲ ಯಾವಾಗ ಬರುತ್ತೆ, ಶುಕ್ರಬಲ ಎಲ್ಲಿಂದ ಬರುತ್ತೆ, ರಾಹು ಯಾವಾಗ ಎಂಟ್ರಿ ಕೊಡ್ತಾನೆ, ಯಾವ ಟೈಮ್ನಲ್ಲಿ ನಾವು ಸ್ನಾನ ಮಾಡಬೇಕು, ಯಾವ ಟೈಮ್ನಲ್ಲಿ ನಾವು ಊಟ ಮಾಡಬೇಕು ಅಂತ ಹೇಳಿ ಜಗತ್ ಕಲ್ಯಾಣದ ವಿಚಾರವನ್ನ ಮಾತನಾಡಿದಿದ್ರೆ ಇಷ್ಟೊತ್ತಿಗೆ ಚೆನ್ನಾಗಿರೋದು. ಆದ್ರೆ ಕಾವ್ಯಸ್ವಾಮಿ ಮಾಡಿದ್ದು ಬರೀ ಮೋಸದಾಟವನ್ನ. ಆತ ಎಲ್ಲರ ಎದುರುಗಡೆ ಕಾವ್ಯಸ್ವಾಮಿ ನಿಜಕ್ಕೂ ಕೂಡ ಶಾಸ್ತ್ರ ಹೇಳುವಂತಹ, ಭವಿಷ್ಯ ಹೇಳುವಂತಹ ಕಾಲಜ್ಞಾನ. ಆದರೆ
ಈಕೆಗೆ ಮಾತ್ರ ಕಾವ್ಯಸ್ವಾಮಿ ಪ್ರಣಯ ರಾಜ ಆಗಿದ್ದ. ಈತ ಮಾಡ್ತಾ ಇದ್ದಿದ್ದೇನು ಅಂತಂದ್ರೆ, ಅಟ್ಲೀಸ್ಟ್ ಯಾವುದೋ ಒಂದು ಹುಡುಗಿಯನ್ನ ಪ್ರೀತಿ ಮಾಡುವ ಅಂತಂದ್ರೆ ರೆಸ್ಪೆಕ್ಟ್ ಮಾಡಬಹುದಿತ್ತು. ಆದರೆ ಈತ ಮಾಡಿದ್ದು ಮನೆ ಒಡೆಯುವಂತಹ ಕೆಲಸ. ಯಾವ ಥರ ಮನೆ ಒಡೆಯೋ ಕೆಲಸ ಅಂತಂದ್ರೆ, ಕೊನೆಗೆ ಸ್ಕೆಚ್ ಹಾಕಿರುವಂತಹ ಕಾವ್ಯಸ್ವಾಮಿ ಈತ ಆ ಹೆಣ್ಣು ಮಗಳಿಗೋಸ್ಕರ, ಆ ಆಂಟಿಗೋಸ್ಕರ ಏನು ರೀತಿಯ ರಿಸ್ಕ್ ಬೇಕಾದರೂ, ಏನು ಸ್ಕೆಚ್ ಬೇಕಾದರೂ ತೆಗೆದುಕೊಳ್ಳುವಂತಹ ಹಂತವನ್ನು ತಲುಪಿಬಿಟ್ಟಿದ್ದ. ಇದಕ್ಕೇನು ಆಕೆ ಏನು ಕಮ್ಮಿ ಇರಲಿಲ್ಲ ಬಿಡಿ, ನನ್ನ ಗಂಡನ ಬಿಟ್ಬಿಡಿ ಪ್ಲೀಸ್ ಅಂತ ಏನು ಹೇಳೋಕೆ ಹೋಗಲಿಲ್ಲ. ಆಕೆಯೂ ಕೂಡ ಸ್ಕೆಚ್ ಹಾಕ್ತಾಳೆ. ತನ್ನ ಗಂಡನನ್ನು ಈ ಥರ ಈ ಕಡೆಗೆ ಕಳಿಸ್ಬೇಕು, ಈ ಕಡೆ ಆತನನ್ನು ರಿಸೀವ್ ಮಾಡಬೇಕು, ಆತನಿಗೆ ಈ ರೀತಿಯಾಗಿ ಹೊಡಿಬೇಕು ಅಂತ ಹೇಳಿ ಸ್ಕೆಚ್ ಹಾಕಿರೋದೇ ಈಕೆ. ಅದು ಯಾವ ರೀತಿಯಾಗಿ ಇವರಿಬ್ರು ಪ್ರೀತಿ ಮಾಡ್ತಾ ಇದ್ರು, ಅದು ಏನು ಪ್ರೀತಿ ಕಣ್ಣಿಲ್ಲ ಕರಳಿಲ್ಲ ಅಂತಾರಲ್ವ, ಆ ರೀತಿ ಏನೋ ಗೊತ್ತಿಲ್ಲ. ಆದರೆ ಪತಿಯನ್ನೇ ಮುಗಿಸಲಿಕ್ಕೆ ಸ್ಕೆಚ್ ಹಾಕಿರುವಂತಹ ಈಕೆ ನಿಜಕ್ಕೂ ಕೂಡ ಯಾವ ಡಾನ್ಗಳಿಗೂ ಅಥವಾ ಯಾವ ಪುಂಡ ಪೋಖರಿಗಳಿಗೂ ಮೀರಿದ್ದೇನಲ್ಲ ಬಿಡಿ. ಪತಿ ಮಹೇಶ್ ಹತ್ತಿಗೆ ಸ್ಕೆಚ್ ಹಾಕ್ತಾಳೆ. ಆದರೆ ಸ್ಕೆಚ್ಚಲ್ಲಿ ಸತ್ತವನು ಬೇರೆ ಆಗಿರ್ತಾರೆ. ಅಲ್ಲ, ಮದುವೆ ಹೇಗೆ ಮಾಡ್ಕೊಳ್ಬೇಕು ಅಂತ ಈಗಿನ ಕಾಲದ ಗಂಡು ಮಕ್ಕಳು ಕೇಳ್ತಾ ಇದ್ದಾರೆ. ನನಗೆ ಸಾಕಷ್ಟು ಕಮೆಂಟ್ಗಳು ಬಂದಿದೆ. ನೀವು ಕ್ರೈಮ್ ಸ್ಟೋರಿ ಹೇಳ್ತಾ ಬರ್ತೀರಾ, ನಾವು ಮದುವೆ ಹೆಂಗಾಗಬೇಕು ಮೇಡಮ್ ಅಂತ ಹೇಳಿ. ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತನ್ನ ಪತಿಯನ್ನೇ ಸಾಯಿಸುವಂತಹ ಮಟ್ಟಕ್ಕೀಕೆ ಹೋಗ್ತಾಳೆ ಅಂತಂದ್ರೆ ಅಬಾಬಾಬಾಬಾಬಾಬಾ, ಏನು ಹೇಳೋಣ ಇಂಥವ್ರಿಗೆಲ್ಲ. ಆಂಟಿಯ ಮೈಮಾಟವನ್ನ ನೋಡಿ ಗುರೂಜಿ ಸ್ವಾಮೀಜಿಯಾಗಿ ದೀಕ್ಷೆಯನ್ನ ಪಡೆದುಕೊಂಡಿರುವಂತಹ ಗುರೂಜಿ ಸೊಂಟದ ವಿಷಯಕ್ಕೆ ಹೋಗ್ತಾರೆ. 6 ತಿಂಗಳು ಆಕೆ ಗುರೂಜಿ ಜೊತೆಗೆ ಇರ್ತಾಳೆ. 2 ಮಕ್ಕಳ ತಾಯಿ ಎಣಿಸ್ಕೊಂಡಿರುವಂಥವಳು ಯಾರ ಬಗ್ಗೆಯೂ ಕೂಡ ಯೋಚನೆ ಮಾಡುವುದಿಲ್ಲ. ಗಂಡನ ಜೊತೆಗೆ ದಿನಕ್ಕೊಂದು ಜಗಳವನ್ನ ತೆಗೆದು ನಾನು ಹೀಗೆ ಇರಬೇಕು ಜೀವನದಲ್ಲಿ ಅಂತ ಹೇಳಿ ಆಕೆ ದುಡ್ಡಿನ ಹಿಂದೆ ಬೀಳುತ್ತಾಳೆ. ಕಾಮಿಸ್ವಾಮಿಯೂ ಕೂಡ ದುಡ್ಡನ್ನ ಮಾಡ್ಕೊಂಡಿರ್ತಾರೆ. ಅದೇ ದುಡ್ಡಿಗೆ ಮನಸ್ಸೋತು ಮಾಡಿಕೊಂಡಿರುವಂತಹ ಕೆಲಸ ಇದೆಲ್ಲ. ಕೊಲೆ ಕೇಸ್ನಲ್ಲಿ ಕಮಲಾಕರ್ ಅವರನ್ನ ಬಂಧನ ಮಾಡಲಾಗತ್ತೆ. ಆದರೆ ಸತ್ತಿದ್ದು ಮಹೇಶ ಅಲ್ಲ. ಆಕೆ ಯಾರು, ಈ ಸುಮಿತ್ರಾ ಅನ್ನುವಂತಹವಳಿದ್ದಾಳಲ್ಲ, ಸುಮಿತ್ರಾ ನಾಯ್ಕೋ ಮತ್ತೊಂದು, ಆಕೆ ಹಾಕಿರುವಂತಹ ಸ್ಕೆಚ್ ತನ್ನ ಗಂಡನಿಗೆ. ಆ ಗಂಡನಿಗೆ ಸ್ಕೆಚ್ ಹಾಕಿದ್ರು ಕೂಡ ಸತ್ತಿದ್ದು ಬೇರೆ ವ್ಯಕ್ತಿ. ಹಾಗಾದ್ರೆ ಆ ವ್ಯಕ್ತಿ ಯಾರು? ಈಕೆಯ ಸೊಂಟಕ್ಕೆ ಮರುಳಾಗಿ ಗುರೂಜಿ ಹಿಡಿದಿರುವಂತಹ ದಾರಿ ಯಾವುದಾಗಿತ್ತು? ಈಕೆ ಹೇಗಿದ್ಲು ಅಂದ್ರೆ, ದಿನಕ್ಕೊಂದು ವಿಡಿಯೋ ಮಾಡ್ತಾ ಇದ್ಲು, ದಿನಕ್ಕೊಂದು ಬಟ್ಟೆ ಹಾಕೊಳ್ತಾ ಇದ್ಲು, ಹೈಫೈ ಲೈಫನ್ನು ಲೀಡ್ ಮಾಡ್ತಾ ಇದ್ಲು. ಯಾರೇನೇ ಹೇಳಿದ್ರು ಕೂಡ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ದಿನಕ್ಕೊಂದು ರೀಲ್ಸ್ ಮಾಡಿಕೊಂಡು ಗಂಡನ ಜೊತೆಗೆ ಮುನಿಸು ಮಾಡಿಕೊಂಡು ಮಕ್ಕಳಿಗೆ ಸರಿಯಾದ ವಿದ್ಯಾಭ್ಯಾಸವನ್ನು ಕೊಡದೆ ಮಕ್ಕಳನ್ನ ಅವ್ರ ಪಾಡಿಗೆ ಅವ್ರು ಬಿಟ್ಟು ಇಲ್ಲಿ ಕಾವ್ಯಸ್ವಾಮಿಯ ಜೊತೆಗೆ ಲಲ್ಲೆ ಹೊಡ್ಕೊಂಡು ಕೂತಿದ್ದಾಳೆ. ಇದೇ ರೀತಿ ನಮ್ಮ ಸಮಾಜ ಆಗ್ಬಿಟ್ರೆ ಯಾರೂ ಮದುವೆ ಆಗೋದಿಲ್ಲ. ಮದುವೆ ಆಗಲಿಕ್ಕೆ ಭಯಪಡ್ತಾರೆ. ಗುರೂಜಿ ಸುಮ್ಮನೆ ದೇವರಿಗೆ ನಮಸ್ಕಾರ ಹಾಕ್ಕೊಂಡು ದೇವರ ಜ್ಞಾನವನ್ನು ಮಾಡಿಕೊಂಡು ಲೋಕ ಕಲ್ಯಾಣ ಮಾಡ್ತೇನೆ ಅಂತಂದರೆ ಅವರು ಸಾರ್ಥಕ ಕಥೆಯನ್ನು ಹೊಂದಿದ್ರು. ಅವರು ಇಲ್ಲ, ಕಥೆಯೇ ಬೇರೆ ಆಗಿದೆ. ಕಡೆಗೆ ಒಂದು ಕೊಲೆಯಲ್ಲಿ ಇದು ಅಂತ್ಯವಾಗಿದೆ. ಪತಿಯ ಕೈಯನ್ನ ಅಂದ್ರೆ ಪತಿಯನ್ನೇ ಕೊಲ್ಲಬೇಕು ಅನ್ನುವಂತಹ ವಿಚಾರವನ್ನ ಮಾಡಿದಂತಹ ಆ ಹೆಂಗಸಿನ ಹಿಂದಿನ ಕಥೆ ಏನು? ಈ ಕಾವ್ಯಸ್ವಾಮಿಯನ್ನ ಮರಳು ಮಾಡಿದ್ದು ಹೇಗೆ? ಕಾವ್ಯಸ್ವಾಮಿಯೇ ಮರಳಾದ್ನ. ಇವರಿಬ್ಬರ ರಿಲೇಶನ್ಶಿಪ್ ಬರೋಬ್ಬರಿ 10 ವರ್ಷದ್ದು. ಇವರೊಬ್ಬರು ಕೂಡ 10 ವರ್ಷದಿಂದ ತುಂಬಾನೇ ಸಲಿಗೆಯಿಂದ ಮಾತನಾಡ್ತಿದ್ರು, ತುಂಬಾನೇ ಸಲಿಗೆಯಿಂದ ಇರ್ತಿದ್ರು.
ಕೇಸ್ ಕೊಲೆ ಕೇಸ್ನಲ್ಲಿ ತಗಲಾಕೊಳ್ತಾರೆ ಅಂತಂದರೆ ಅದು ಯಾವ ಲೆಕ್ಕದಲ್ಲಿ ಮೈಂಡ್ ವಾಶ್ ಆಗಿತ್ತು ಅಂತ ನೋಡಿ. ಇನ್ನು ಹೆಣ್ಣು ಮಕ್ಕಳ ತಂದೆ ಆದವ್ರು ಹೇಗಿರಬೇಕು ಅಂತಂದರೆ, ಅಥವಾ ತಾಯಿ ಆದವ್ರು ಹೇಗಿರಬೇಕು ಅಂತಂದರೆ, ಇದು ತಪ್ಪು, ಇದು ತಪ್ಪಲ್ಲ, ಇದು ಸರಿ, ನೀನು ಮಾಡ್ತಾ ಇರೋದು ಸರಿಯಲ್ಲ, ನಿನ್ನ ಮಕ್ಕಳಿಗೆ ನೀನು ಹೇಳ್ಕೊಡ್ತಾ ಇರೋದು ಒಳ್ಳೆ ಬುದ್ಧಿ, ಇಲ್ಲ ನಿನ್ನ ಮಕ್ಕಳು ಕೆಟ್ಟ ಬುದ್ಧಿಯನ್ನು ಕಲಿತಾ ಇದ್ದಾರೆ. ಈ ರೀತಿಯಾಗಿ ಇರಬೇಕಾಗಿರುವಂತಹ ವ್ಯಕ್ತಿಗಳೇ ಆಕೆಯ ಜೀವನದಲ್ಲಿ ನಿಜಕ್ಕೂ ಕೂಡ ಕಹಿಯನ್ನು ತಂದಿದ್ದಾರೆ.